ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇದು ಮಂಡೇ ಸಂಜೆ ಅಂದರೆ ನಿನ್ನೆ. ಸೊ ಈವ್ನಿಂಗ್ ಟೈಮು ಸ್ವಲ್ಪ ಮಳೆ ಆಯಿತು, ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ. ಸ್ವಲ್ಪ ಖುಷಿ ಆಯಿತು, ಮಳೆ ಇಷ್ಟು ದಿವಸ ಇರಲಿಲ್ಲ. ಸೊ ನಿನ್ನೆ ಬಂತು, ಕಾರ ಹುಣ್ಣಿಮೆನೂ ಆಯ್ತಲ್ವ. ನಿನ್ನೆ ಈವ್ನಿಂಗು 7 ಗಂಟೆ ಸುಮಾರಿಗೆಲ್ಲ ಮಳೆ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗಳಿಗೂ ಸ್ಟಡೀಸ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನೋಡಿ, ಅವಳು 5th ಸ್ಟ್ಯಾಂಡರ್ಡು. ಇನ್ನೂ ಮಳೆ ಬೇರೆ ಇತ್ತು. ಮಮ್ಮಿ ಶೆಕೆ ಆಗುತ್ತೆ, ಫ್ಯಾನ್ ಹಾಕ್ತೀನಿ ಅಂತ ಇದ್ಲು. ಅದಕ್ಕೆ ಜೋರು ಮಾಡಿ ಓದಿಸ್ತಾ ಕೂತ್ಕೊತಾ ಇದ್ದೆ. ಸೊ ನೋಡಿ, ಒಂಥರ ಇದು ಹಠಮಾರಿ ಅಂತಲೇ ಹೇಳ್ಬೋದು. ನೋಡಿ 5th ಸ್ಟ್ಯಾಂಡರ್ಡ್ ಅವಳು. ಗ್ರಾಮರ್ ಅವರ್ ಅಂತ ಹೇಳಿಬಿಟ್ಟು ನಾವು 10th 9th 8th ಟೈಮಲ್ಲಿ ಕಲ್ತಿದ್ದೆಲ್ಲ ಇವಾಗ 5th ಸ್ಟ್ಯಾಂಡರ್ಡ್ಗೆ CBSE ಅಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ನೋಡಿ, ನೌನು, ಪ್ರನೌನು, ಕಾಮನ್ ನೌನ್ ಈ ಥರ ಎಲ್ಲ ಅವರಿಗೆ ಹೊಸ ವರ್ಡು. ಸೊ ನಾವೆಲ್ಲ ಇದ್ರ ಬಗ್ಗೆ ಪರಿಚಯನೇ ಇರಲಿಲ್ಲ. ಇವತ್ತಿನ ಮಕ್ಕಳಿಗೆ ನೋಡಿ ಎಷ್ಟು ಅನುಕೂಲ ಇದೆ ಓದಲಿಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಮಕ್ಕಳಿಗೆ ಇವಾಗ ಓದಲಿಕ್ಕೆ ಆಸಕ್ತಿನೇ ಇರಲ್ಲ, ಏನೋ ಒಂಥರ ಅವ್ರ ಮೂಡೇ ಆಗಿರುತ್ತೆ. ನಾನು ಸರಿ ಅಂತ ಹೇಳಿಬಿಟ್ಟು ನನಗೆ ಎಷ್ಟರ ಮಟ್ಟಿಗೆ ತಿಳಿಯುತ್ತೋ ಅಷ್ಟರ ಮಟ್ಟಿಗೆ ನಾನು ಡೈಲಿ 1 hour ಅವಳ ಜೊತೆಗೆ ಕೂತಿರ್ತೀನಿ. ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಅಂದರೆ, ಅವಳು ಸ್ಕೂಲ್ ಬಂದು ಕಣ್ಣೂರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ರಾಣೆಬೆನ್ನೂರು ಒಳಗಿರ್ತಕ್ಕಂಥದ್ದು. ಅವಳು ಈ ವರ್ಷ 5th ಸ್ಟ್ಯಾಂಡರ್ಡು. ಸೊ ನೋಡಿ, ಅವಳಿಗೆ ಎಲ್ಲ ಥರದ್ದು ವರ್ಕ್ಸ್ ಕೊಟ್ಟಿರ್ತಾರೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಅವಳು ತುಂಬ ಹಾರ್ಡ್ ವರ್ಕರ್. ಓದೋದಿಲ್ಲ ಅನ್ನೋದು ಬಿಟ್ಟರೆ ತುಂಬ ನೋಟ್ಸ್ ಎಲ್ಲ ನೀಟಾಗಿ ಅವತ್ತೇ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿರ್ತಾಳೆ. ಸೊ ಅದಂತೂ ಪರ್ಫೆಕ್ಟ್ ಮಾಡಿರ್ತಾಳೆ. ಆಮೇಲೆ ಸ್ಕೂಲ್ಗೂ ಒಂದು ದಿನವೂ ಬಿಡಲ್ಲ, ಏನೋ ರೇರ್ ಅಷ್ಟೇ. ನೋಡಿ, ಇವೆಲ್ಲ ನಾವು 8th 7th ಆ ಟೈಮಲ್ಲಿ ಕಲ್ತಿದ್ದು. ಇವಾಗ ಅವಳಿಗೆಲ್ಲ ಸ್ಟಾರ್ಟ್ ಆಗಿದೆ ಈ ಥರ ಸಿಲೆಬಸ್. ನೋಡಿ, ಅವಳು ಹ್ಯಾಂಡ್ ರೈಟಿಂಗ್ ಈ ವರ್ಷ ಪೆನ್ನದಿಂದ ಬರೀತಿದ್ದಾಳೆ, ಹಿಂದಿನ ವರ್ಷ ಎಲ್ಲ ಪೆನ್ಸಿಲ್ಲು. ನೋಡಿ, ಕನ್ನಡನೂ ಸಹ ಕನ್ನಡ ಅಷ್ಟು ಚೆನ್ನಾಗಿ ಬರೆಯಲ್ಲ, ಆದ್ರೂ ಕನ್ನಡ ಓದೋದು ಇಲ್ಲ ಅವಳು. ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಇಂಪಾರ್ಟೆಂಟು. ಸೊ ಸ್ನೇಹಿತರೆ, ಮಕ್ಕಳನ್ನು ಫ್ರೆಂಡ್ಲಿ ಥರ ಟ್ರೀಟ್ ಮಾಡಿ, ಅವ್ರಿಗೆ ಯಾವುದೇ ಥರ ಒತ್ತಡ ಹಾಕೋಕೆ ಹೋಗ್ಬೇಡಿ. ನಾನಂತೂ ದಯವಿಟ್ಟು ನಾನು ಎಷ್ಟೇ ಲಕ್ಷಗಟ್ಟಲೆ ದುಡ್ಡು ಹಾಕಿದ್ರು ನನ್ನ ಮಗಳಿಗೆ ಅಷ್ಟು ಹಾಕ್ತೀವಿ ಒಂದು ದಿನನೂ ನಾನು ಅನ್ನಲ್ಲ. ಏನು ಮಕ್ಕಳಿಗೆ ನಾವಂತೂ ಕಲ್ತಿಲ್ಲ, ಮಕ್ಕಳಾದರೂ ಕಲೀಲಿ ಅನ್ನೋ ಒಂದು ಆಸೆಯಿಂದ ಹಾಕಿರ್ತೀವಿ. ಸೊ ದಯವಿಟ್ಟು ಮಕ್ಕಳು ನಾವು ಹೇಳಿದಾಗ ಹಠಕ್ಕೆ ಬೀಳ್ತಾರೆ ಹೊರತು ಅವರು ವಿದ್ಯಾಭ್ಯಾಸದ ಕಡೆ ಆಗಲಿ ಗಮನ ಕೊಡಲ್ಲ. 1 ರಿಂದ 1.5 ತಾಸು ಅಷ್ಟೇ ಕೂತ್ಕೊತಾಳೆ ಓದೋಕ್ಕೆ, ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ನಾನಂತೂ ಅವಳಿಗೆ ಏನು ಫೋರ್ಸ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಸಾಕು ಆಯಿತಾ, ಮುಗೀತು ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಮಾರ್ನಿಂಗು ಮಂಗಳವಾರ ಒಂದು 5:30 ಹಿಂಗೆ ಆಗಿತ್ತು. 5:30 6 ಗಂಟೆ ನಿಯರ್ ಆಗಿತ್ತು. ಸೊ ಎದ್ಬಿಟ್ಟು ನಾನು ಬೆಳಗ್ಗೆ ಅಷ್ಟರಿಂದನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಮಗಳು ಬೇಗ ಹೋಗ್ತಾಳಲ್ವ ಸ್ಕೂಲಿಗೆ. ಅವಳಿಗೆ ಬಾಕ್ಸ್ ರೆಡಿ ಮಾಡೋದು, ತಿನ್ನಿಸೋದು, ತಲೆ ಬಾಚೋದೆಲ್ಲ ಅನ್ನೋದ್ರಲ್ಲೇ ಟೈಮ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅವಳು ಪೂಜೆ ಮಾಡಿ ಹೋಗಬೇಕು. ಸೊ ಅವಳು ಪೂಜೆ ಮಾಡಿ ಹೋದ್ರೇ ಅವಳಿಗೆ ಸಮಾಧಾನ. ಸೊ ಹಾಗಾಗಿ ಆ ಅಭ್ಯಾಸ ಅವಳಿಗೆ ರೂಢಿ ಇದೆ. ನೋಡಿ, ಇದು ಮೆಶೋದಲ್ಲಿ ತರಿಸಿದ್ದೆ 1 ಲೀಟ್ರು ದೀಪದ ಎಣ್ಣೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು. ಈ ಥರ ತರಿಸಿ ಒಂದು ಸೀಸ ಟೈಪು, ಸ್ವಲ್ಪ ಸ್ಟೀಲ್ ಟೈಪ್ ಇದೆ. ಅದು ಮೇಲೆಲ್ಲ ಸ್ಟೀಲ್ ಕವರು, ಒಳಗೆಲ್ಲ ಪ್ಲಾಸ್ಟಿಕ್ ಟೈಪ್ ಇದೆ. ಸೊ ನೋಡಿ, ಒಂದು ಕಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಇದು ನೋಡಿ, ದೇವ್ ಕ್ಲೀನ್ ಮಾಡೋಕ್ಕೂ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತ್ ಬೇಕು ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಹೇಳ್ತಾಯಿದ್ಲು. ಸೊ ಇವತ್ತು ಟೈಮ್ ಸಿಕ್ತು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಮನೆಯವ್ರಿಗೆ ಎಣ್ಣೆ ಮತ್ತು ಈರುಳ್ಳಿ ಟೊಮೊಟೊ ಜಾಸ್ತಿ ಇದ್ರೇ ಅವರು ತಿನ್ನೋದು. ಸೊ ಹಾಗಾಗಿ ನೋಡಿ, ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳೋಕ್ಕೆ ಬೇಕು ಅರ್ಧ ಗಂಟೆ. ಸೊ ಹಾಗಾಗಿ ದೇವರೆಲ್ಲ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡಿಟ್ಬಿಟ್ಟು ನೀರೆಲ್ಲ ತಂದಿಟ್ಟು ಆಮೇಲೆ ಮಾಡಿದ್ರಾಯಿತು. ಇದನ್ನೆಲ್ಲ ಬೇಯಿಸ್ಲಿಕ್ಕೆ ಇಟ್ಕೊಂಡು ಅಂತ ಹೇಳಿಬಿಟ್ಟು ಇವಾಗ 1 ಗ್ಲಾಸ್ ಬೇಳೆ ತೊಗೊಂಡು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ ಸ್ನೇಹಿತರೆ, ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಅದನ್ನೆಲ್ಲ ಬೇಯಿಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಆನಂತರ ನೋಡಿ, ಈ ಗ್ಲಾಸ್ದಲ್ಲೇ ಕಾಣಿಸ್ತಾ ಇದೆ ಅಲ್ವ ನಿಮಗೆ. ಸೊ ನೋಡಿ, ಇಷ್ಟು 1 ಗ್ಲಾಸ್ ಆದರೆ ಸಾಕು, ಬೇಳೆ ತುಂಬ ಆಗಿಬಿಡುತ್ತೆ ಅದು. ಇದನ್ನೆಲ್ಲ ಬೇಯಿಸ್ಲಿಕ್ಕೆ ಇಟ್ಕೊಂಡು ನೆಕ್ಸ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಡೈಲಿ ಇದೇ ರೂಟೀನ್, ನನ್ನ ಒಂದು ಕೆಲಸನ ಹೀಗೆ ಇರುತ್ತೆ. ಅವಳು ಬೇಗ ಹೋಗಿಬಿಡ್ತಾಳೆ. ಸೊ ಹಾಗಾಗಿ ನಾನು ಬೇಗ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕುಕ್ಕರ್ ಬೇಗ ತಣ್ಣಗಾಗಲ್ಲ,
ಹಾಗಾಗಿ ಈ ಥರ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಷ್ಟೇ ಬೇಗ ಇದ್ರೂ ಟೈಮ್ ಹೋಗಿಬಿಡುತ್ತೆ ಅಷ್ಟೊತ್ತಿಗೆ. ಸೊ ನೋಡಿ ಇವಾಗ ಅದನ್ನು ಬೇಯಲಿಕ್ಕೆ ಇಟ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ನಾನು ಕೆಲಸ ಮಾಡಿದೆ. ಒಂದು ಕಡೆ ನೀರಿಟ್ಟೆ. ನಾನು ಒಲೆ ಮೇಲೇ ಗ್ಯಾಸಿನ ಮೇಲೇ ಎಲ್ಲ ಮಾಡೋದು ಕೆಲಸ. ಸೊ ಸ್ನೇಹಿತರೆ, ದಯವಿಟ್ಟು ನನ್ನ ಈ ಒಂದು ಪರಿಸರ ಪ್ರಪಂಚ ಜರ್ನಿ ಏನಿದೆ, ಈ 1 ವರ್ಷ ಆಯಿತು ಆಲ್ರೆಡಿ ಸ್ಟಾರ್ಟ್ ಆಗಿ. ಸೊ ನಾನು ಯಾರ ಸಪೋರ್ಟನ್ನು ತೊಗೊಂಡಿಲ್ಲ, ನನ್ನಷ್ಟಿಗೆ ನಾನು ಮಾಡ್ತಾಯಿದ್ದೀನಿ. ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಈ ಒಂದು ಡೈಲಿ ರೂಟೀನ್ ಪರಿಸರ ಪ್ರಪಂಚ ಅಂತ ಅನ್ನೋ ಒಂದು ಕಾನ್ಸೆಪ್ಟು ಒಂದು ತೊಗೊಂಡಿದ್ದೀನಿ ಹೆಸರನ್ನು. ಸೊ ಅದಕ್ಕೆ ತಕ್ಕನಾಗಿ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮನೆಯಲ್ಲೇ ಮಾಡಬೇಕು. ಯಾಕಂದರೆ ಆಚೆ ಕಡೆ ಹೆಣ್ಮಕ್ಳು ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಲ್ವ ನಿಮಗೆ. ಸೊ ಹಾಗಾಗಿ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ದಯವಿಟ್ಟು ನೋಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದೆ. ಮತ್ತು ಇದೆಲ್ಲ ಬಿಸಿಬೇಳೆಭಾತ್ಗೆಲ್ಲ ರೆಡಿಯಾಗೋಯಿತು. ಅದು ಕುಕ್ಕರ್ ಬೇಗ ಆರಲ್ಲ, ತಣ್ಣಗಾಗಬೇಕು. ಅದು ಗಾಳಿ ಹೋಗಬೇಕು. ನೋಡಿ ಎಷ್ಟೊಂದು ನೀರೆಲ್ಲ ಕಡೆಗೆ ಬಂತು. ಅದು ಒಂಥರ ಉಕ್ಕಿ ನೀರು ಜಾಸ್ತಿ ಆದರೆ ಆ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ ಇವಾಗ ದೇವರೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಉಳಿಸ್ಕೊಂಡು ಆಮೇಲೆ ಇದನ್ನೇನು ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒರೆಸ್ಲಿಕ್ಕೆ. ನೋಡಿ ನಾನು ಕಲ್ಲು ಒರೆಸಿದ್ರೆ ಒಂದು ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತೀನಿ. ಯಾಕಂದರೆ ಮನೆಯಲ್ಲಿ ಪಾಸಿಟಿವ್ ವೈಬ್ ಇರುತ್ತೆ ಅನ್ನೋ ಒಂದು ನನಗೆ ನಂಬಿಕೆ. ಆಮೇಲೆ ನನಗೆ ಅನುಭವಕ್ಕೂ ಬಂದಿದೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿನೇ ಕಲ್ಲು ಒರೆಸ್ತೀನಿ. ನೋಡಿ ನಮ್ಮ ಕೈ ತೋಟದಲ್ಲಿ ಬಿಟ್ಟಿರ್ತಕ್ಕಂಥದ್ದು ಕರಿಬೇವು ಎಷ್ಟು ಫ್ರೆಶ್ ಇದೆ ಅಂದರೆ, ನಿನ್ನೆ ಎಲ್ಲ ಮಳೆ ಬಂದಿದೆ ಅಲ್ವಾ. ನಮಗೆ ಎಷ್ಟು ಬೇಕೋ ಅಷ್ಟು ಡೈಲಿ ತರ್ತಾರೆ. ನಮ್ಮ ಮನೆಯವರು ಹೂ ಬಿಡುತ್ತೆ ನೋಡಿ, ಹೂವೆಲ್ಲ ಫೋಟೋಗಳಿಗೆಲ್ಲ ಹಾಕ್ತಾಯಿದ್ರು. ಆಮೇಲೆ ನನ್ನ ಮಗಳು ರೆಡಿ ಆಗ್ತಾಯಿದ್ಲು ಜಳಕ ಮಾಡಿಬಿಟ್ಟು. ನಾನಿವಾಗ ಬಿಸಿಬೇಳೆಭಾತಿಗೆ ಒಗ್ಗರಣೆ ಹಾಕೋಣ ಅಂತ ಸಿಂಪಲ್ಲಾಗಿ ಮಾಡಿದ್ದೀನಿ ಸ್ನೇಹಿತರೆ. ಏನೋ ಅದಕ್ಕೆ ಯೂಸ್ ಮಾಡಿಲ್ಲ. ಟೊಮೊಟೊ, ಈರುಳ್ಳಿ, ಅಷ್ಟು ತರಕಾರಿ ಮತ್ತು ಬಿಸಿಬೇಳೆಭಾತ್ ಪೌಡ್ರು, ಒಂದು ಸ್ವಲ್ಪ ಖಾರ ಪುಡಿ, ಉಪ್ಪು, ಎಣ್ಣೆ ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನಂತೂ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ದಿನ ಆಗಿತ್ತು ಮಾಡಬೇಕು ಅಂತ ನನ್ನ ಮಗಳು ಕೇಳ್ತಾನೆ ಇದ್ಲು. ಸ್ಕೂಲ್ ಸ್ಟಾರ್ಟ್ ಆದಾಗಿಂದನೂ ಮಮ್ಮಿ ಮಾಡು ಅಂತಲೇ ಇದ್ಲು. ಸೊ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಆಮೇಲೆ ನನಗೆ ಅದ್ರ ಮನೆ ಕ್ಲೀನ್ ಮಾಡೋದು, ಊರಿಗೆ ಹೋಗೋದು, ಅದು ಮಾಡೋದು, ಬರೀ ಇದೇ ಆಗೋಗಿತ್ತು. ಹಾಗಾಗಿ ಇವತ್ತು ಮಾಡಲಿಕ್ಕೆ ಟೈಮ್ ಆಯಿತು. ಇವತ್ತು ಮಂಗಳವಾರ ನಾವು ಇಲ್ಲಿ ವಾರ ಮಾಡ್ತಿದ್ದೀವಿ. ಸೊ ರೊಟ್ಟಿ ಬೇರೆ ಮಾಡ್ತಾ ಇರಲಿಲ್ಲ. ನಿನ್ನೆ ಹಬ್ಬ ಮಾಡಿದ್ವಿ ಅಲ್ವಾ. ಹಾಗಾಗಿ ಇವತ್ತು ಬಿಸಿಬೇಳೆಭಾತ್ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ಸೊ ಸ್ನೇಹಿತರೆ, ದಯವಿಟ್ಟು ಮಕ್ಕಳಿಗೆ ಏನು ಬೇಕೋ ಅವರ ಒಂದು ಆಸೆ ಆಕಾಂಕ್ಷೆಗಳು ಏನದವು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಇವತ್ತಿನ ಕಾಲಮಾನ ತುಂಬ ಸೂಕ್ಷ್ಮ ಇದೆ. ಅದರಲ್ಲೂ ಹೆಣ್ಮಕ್ಳಂತೂ ತುಂಬ ಒಂಥರ ಸೂಕ್ಷ್ಮ. ಅವರು ಹೇಗೆ ಅಂದರೆ ಅವರನ್ನು ಒಂಥರ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ. ನೋಡಿ ಇದು ಬೆಂದಿದ್ದಾಯಿತು. ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಇವಾಗ ಒಗ್ಗರಣೆನೂ ರೆಡಿ ಆಗ್ತಾಯಿದೆ. ಸೊ ಇದನ್ನು ಒಗ್ಗರಣೆ ಒಂದಕ್ಕೊಂದು ನೋಡಿ ಬಿಸಿಬೇಳೆಭಾತ್ ಪೌಡ್ರೆಲ್ಲ ಅದನ್ನು 2 ಪಾಕೆಟ್ ತರಿಸಿದ್ದೆ. 10 ರೂಪಾಯಿ ಸಿಗುತ್ತಲ್ಲ ಇಲ್ಲ ಲೋಕಲ್ ಅಂಗಡಿ ಒಳಗೆ. ಅದನ್ನು ಡೇಟ್ ನೋಡಿಬಿಟ್ಟು ಹಾಕ್ತೀನಿ. ಸೊ ಅದನ್ನು ಡೇಟ್ ಚೆನ್ನಾಗಿ ಇದು ಮುಂದಿನ ಇದ್ರವರೆಗೂ ಇದೆ. ಸೊ ಹಾಗಾಗಿ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಯೂಸ್ ಮಾಡಲ್ಲ. ನೋಡಿ ಇವಾಗ ನೀಟಾಗೆಲ್ಲ ಆಗಿದೆ. ಬಿಸಿಬೇಳೆಭಾತ್ ಮಾಡಲಿಕ್ಕೆ ಕೆಲವೊಬ್ಬರು ಅರಿಶಿನ ಪುಡಿ ಹಾಕ್ತಾರೆ, ಮೆಣಸಿನ್ಕಾಯಿ ಹಾಕ್ತಾರೆ. ಅದೆಲ್ಲ ನಾನೇನು ಹಾಕಿಲ್ಲ ಸ್ನೇಹಿತರೆ. ಅಂಗಡಿಯಿಂದ ತಂದಿರ್ತಕ್ಕಂಥ ಒಂದು ಬಿಸಿಬೇಳೆಭಾತ್ ಪೌಡರ್ ಒಂದು ಹಾಕಿದ್ದೀನಿ. ಮತ್ತು ಬೇಕಂದರೆ ಅದು ಸ್ಮೆಲ್ ಬರುತ್ತಲ್ವ, ಸರಿ ಆಯಿತು ಸರಿ, ಇಲ್ಲಾಂದರೆ ಮತ್ತೆ ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿದ ನಂತರ ಅದನ್ನೇನಿಲ್ಲ ಸ್ವಲ್ಪ ಕುದಲಿಕ್ಕೆ ಬಿಟ್ಬಿಟ್ಟು ಮನೆಯಲ್ಲೇ ಮಾಡಿರ್ತಿರ್ತಕ್ಕಂಥ ನಾವು ಖಾರ ಪುಡಿನೇ ಯೂಸ್ ಮಾಡೋದು. ನಾನು ಅಂಗಡಿಯೆಲ್ಲ ತರಿಸಲ್ಲ. ಮೆಣ್ಸಿನ್ಕಾಯಿ ತಂದುಬಿಟ್ಟು ಮನೆಯಲ್ಲೇ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿರ್ತಕ್ಕಂಥದ್ದು. ನೋಡಿ ಅದೇನು ಅಷ್ಟು ಖಾರ ಇಲ್ಲ ಆದ್ರೂ ಮಗಳಿಗಲ್ವ. ಸೊ ಖಾರ ಕಡಿಮೆ ಇರಲಿ ಅಂತ ಹೇಳಿಬಿಟ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಈ ಕಡೆ ಒಗ್ಗರಣೆ ಕೊಟ್ಟಿದ್ವಲ್ಲ ಅದೇ ಪಾತ್ರೆಯಲ್ಲೇ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಬಿಸಿಬೇಳೆಭಾತಿಗೆ ಸ್ವಲ್ಪ ನೀರು ಹಾಕಿದರೆ, ಬಿಸಿನೀರು ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಹುಳಿ ಸಹಿತ ಹಿಂಡಿದೆ ನಾನು. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಉಪ್ಪು, ಬೆಲ್ಲ ಎಲ್ಲ ಹಾಕಿದೆ. ಹಾಕಿ ಮುಗಿಸಿ ಕುದಿಸೋಣ ಅಂತ ಹೇಳಿಬಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಲಿಕ್ಕೂ ಅಷ್ಟು ಟೈಮ್ ಆಗೇ ಬಿಟ್ಟಿರುತ್ತೆ. ನೋಡಿ
ಉಪ್ಪನ್ನು ಒಂದು 2-3 ಚಮಚದಷ್ಟು ಹಾಕಿದೆ, ಯಾಕಂದರೆ ಕುದೀತಾ ಕುದೀತಾ ಉಪ್ಪಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಪೌಡ್ರ್ ಸಾಲದಾಗಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ತಾಯಿದ್ದೆ. ಕುದೀತಾ ಇತ್ತು. 5 ಲೀಟ್ರ್ ಕುಕ್ಕರಲ್ಲೇ ಮಾಡಿದೆ ನಾನು. ಬೇಕು ತಿಂಡಿಗೂ ಮತ್ತು ಇನ್ನೇನು ಮಾಡೋಕ್ಕೋಗಲ್ಲ ನಾನು, ಅದನ್ನೇ ತಿಂಡಿ ತಿನ್ಕೊಳಕ್ಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅವಳ ಬಾಕ್ಸಿಗೆ ತಿಂಡಿಗೆ ಎಲ್ಲ ಆಗಿಬಿಡುತ್ತೆ. ನಾನು ಸ್ವಲ್ಪ ಎತ್ತಿಟ್ಟಿಟ್ಬಿಡ್ತೀನಿ. ಅವಳಿಗೆ ಸಂಜೆ ಮುಂದೆ ಬಂದು ಕೇಳ್ತಿರ್ತಾಳೆ, ತುಂಬ ಇಷ್ಟಪಡ್ತಿಂತಾಳೆ ಅವಳು ಬಿಸಿಬೇಳೆಭಾತು. ಸೊ ಹಾಗಾಗಿ ಅವಳ ಲಂಚ್ ಬಾಕ್ಸಿಗೆ ಒಯ್ದ್ರೂ ಸಂಜೆ ಮುಂದೆ ಮಮ್ಮಿ ನನಗೆ ಬಿಸಿಬೇಳೆಭಾತು ಇಲ್ವಾ ಅಂತ ಕೇಳ್ತಾಳೆ. ಸೊ ಹಾಗಾಗಿ ನಾನು ಸ್ವಲ್ಪ ಎತ್ತಿಟ್ಬಿಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನಾನಿಲ್ಲಿ ಅರಿಶಿನ ಪುಡಿ ಏನು ಹಾಕಿಲ್ಲ ಸ್ನೇಹಿತರೆ, ನಾನು ಹಾಕೋಕ್ಕೂ ಇಷ್ಟ ಆಗಲ್ಲ ನನಗೆ. ಸೊ ಅದೇನು ಪೌಡರ್ ಇತ್ತೋ ಅದು ಸ್ವಲ್ಪ ಖಾರ ಪುಡಿ ಸೇರಿಸಿದ್ದೀನಿ, ಉಪ್ಪು ಬೆಲ್ಲ ಮಾಮೂಲಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಆಯಿತು. ನೋಡಿ ಈಗ ರೆಡಿ ಆಗ್ತಾಯಿದೆ. ನನ್ನ ಮಗಳಿಗೂ ಸಹ ತೆಗೆದಿಟ್ಬಿಟ್ಟೆ, ಅವಳು ತಣ್ಣಗಾಗಲಿ ಅಂತ. ಬೇಗ ಬೇಗ ಬಿಸಿ ಬಿಸಿ ಇದ್ರೆ ತಿನ್ನೋಕ್ಕಾಗಲ್ಲ, ಅವಳು ತಿಂದೇ ಹೋಗೋದು. ಅವಳಿಗೆ ಹಾಲು ಬಿಸ್ಕಿಟು ಇದೇನೂ ರೂಢಿ ಇಲ್ಲ, ಟೀ ಕುಡಿಯಲ್ಲ, ಆಮೇಲೆ ಬಿಸ್ಕಿಟ್ ಅಂತೂ ಮೊದಲೇ ತಿನ್ನಲ್ಲ. ಸೊ ಹಾಗಾಗಿ ಅವಳು ಮನೇಲಿ ಏನು ಮಾಡಿರ್ತಾವೋ ಅದನ್ನೇ ಊಟ ಮಾಡಿಬಿಟ್ಟು ಹೋಗ್ಬಿಡ್ತಾಳೆ. ಪೂಜೆ ಸಹ ಅವಳು ಮುಗಿಸಿದ್ಲು. ಅವಳಿಗೆ ಯಾವುದೋ ಒಂದು ಅಭ್ಯಾಸ ಇದೆ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಖಾರ ಬೂಂದಿ ತೊಗೊಂಬಂದಿದ್ರು ನಮ್ಮ ಮನೆಯವರು. ಸೊ ಅದ್ರ ಜೊತೆಗೆ ಅವಳು ತಿನ್ನಕ್ಕಂತ ಹಾಕಿಟ್ಬಿಟ್ಟು ಬಾಕ್ಸಿಗೂ ರೆಡಿ ಮಾಡಿದೆ. ನೋಡಿ 2 ಥರ ಹಾಕ್ಕೊಂಡಿದ್ದಾಳೆ. 2 ಬಾಕ್ಸಿಗೆ ಹಾಕ್ಕೊಂಡು ಒಂದ್ರಾಗ ದಾಣಿ ಹಾಕ್ಕೊಂಡಿದ್ದಾಳೆ, ಒಂದ್ರಾಗ ಖಾರ ಬೂಂದಿ ಹಾಕ್ಕೊಂಡಿದ್ದಾಳೆ ಬಾಕ್ಸಿಗೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಿಂತಾಳೆ. ಸೊ ಸ್ನೇಹಿತರೆ ನೋಡಿ, ಆ ಮಕ್ಕಳಿಗೆ ಲಂಚ್ ಬಾಕ್ಸ್ ಇರ್ಬೇಕಂದ್ರೆ ನನ್ನ ಮಗಳು, ಕೆಲವು ಮಕ್ಕಳು ಬೇಡ ನನ್ನ ಮಗಳು ಆ ಥರ ಏನಿಲ್ಲ, ಕೇಳ್ತಾಳೆ ಅದು ಇದು, ಇಲ್ಲ ಸರಿ ಇತ್ತು ಅಂದರೆ ಮಾಡಿರ್ತೀವಿ ಅಲ್ವಾ. ನೋಡಿ ಇದಿಷ್ಟ ಆಗೋದಕ್ಕೇ 7:35 ಆಗೋಗಿತ್ತು. ಅವಳು ತಿಂಡಿ ತಿಂತಾಯಿದ್ಲು. ಇನ್ನು 10 ನಿಮಿಷಕ್ಕೆ ಬಸ್ ಬರುತ್ತೆ. ನಾನು ಇನ್ನು ತಲೆ ಬಾಚಿಲ್ಲ ಅವಳಿಗೆ. ಬೆಳಗ್ಗೆ 5:30ಯಿಂದ ಸ್ಟಾರ್ಟ್ ಆಗೈತಿ ನನ್ನ ಒಂದು ಮಾರ್ನಿಂಗ್ ರೂಟೀನ್. ಆದ್ರೂ ಕೆಲಸ ಮುಗಿಲಿಲ್ಲ. ಅವಳು ತಿಂದುಬಿಟ್ಟು ನೋಡಿ ಹೋಗ್ತಾಯಿದ್ಲು. ಬಸ್ ಬರೋ ಟೈಮ್ ಆಯಿತು, ಹೋಗೋಣ ಅಂತ ಹೇಳ್ಬಿಟ್ಟು ರೋಡ್ ಕಡೆ ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗಿ ಕಳಿಸ್ತಾಯಿದ್ರು. ನೋಡಿ ಬಸ್ ಬಂದು ಒಂದು 5 ಸೆಕೆಂಡು ಸಹ ನಿಲ್ಲಲ್ಲ, ಹಾಗೆ ಮೂವ್ ಮಾಡಿಬಿಡ್ತಾರೆ. ಯಾಕಂದರೆ ರಾಣೆಬೆನ್ನೂರಿಗೆ ಹೋಗಿ ಅದು ಸ್ಕೂಲೇ ರೀಚ್ ಆಗಬೇಕಲ್ವ. ಸ್ಕೂಲ್ ನೋಡಿ ಹುಣಸಿಕಟ್ಟೆ ರೋಡಲ್ಲಿದೆ. ಸೊ ಹಾಗಾಗಿ ನಾನು ಬಟ್ಟೆ ಎಲ್ಲ ತೊಳೆದು ಹಾಕಿಬಿಟ್ಟು ನನ್ನ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಇನ್ನೂ ನೀರು ಹಿಡಿತಾ ಇದ್ದರು. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಇದು ನಮ್ಮ ಬೆಡ್ರೂಮ್, ಇದೆಲ್ಲ ಬಾಗಿಲು ಆಚೆ ಕಡೆ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಬಾಗಿಲು ಹಾಕ್ಕೊಂಡು ಒಳಗೆ ಹೋಗ್ತಾಯಿರ್ತೀನಿ. ಯಾವಾಗಲೂ ನಾನು ಬಾಗಿಲು ಹಾಕ್ತಾಯಿರ್ತೀನಿ, ಯೂಸ್ ಮಾಡಿದಷ್ಟೇ ಯೂಸ್ ಮಾಡ್ತಾಯಿರ್ತೀನಿ. ಸೊ ನನ್ನ ಕೆಲಸ ಮುಗಿಯೋವರೆಗೂ ರೂಮ್ ಕಡೆ ಬರಲ್ಲ. ನೋಡಿ ಹೆಣ್ಮಕ್ಳು ಮುಗಿಯೋದ ಕೆಲಸ ಅಂತಲೇ ಹೇಳ್ಬೋದು. ಬಟ್ಟೆ ಪಾತ್ರೆ ಅದು ಇದು ಅಂತ ಹೇಳಿಬಿಟ್ಟು ನೋಡಿ ಅಷ್ಟು ಬಟ್ಟೆ ಮಡಚಿಟ್ಟು ಅಷ್ಟು ಬಟ್ಟೆ ತೊಳೆದ್ಬಿಟ್ಟು ನೋಡಿ ಇದು ಸ್ವಲ್ಪ ಅದೇನು ಸೋಡಾ, ಆಮೇಲೆ ಶಾಂಪೂ, ಮತ್ತು ಒಂದು ಸ್ವಲ್ಪ ಸೋಪ್ ಪೌಡ್ರ್ ಹಾಕಿಬಿಟ್ಟು ಇವು ಏನಿರ್ತಾವಲ್ಲ ಕಾಲು ಚೈನ, ಇಯರಿಂಗ್ಸ್ ಅವನ್ನೆಲ್ಲ ತೊಳಿಲಿಕ್ಕೆ ಅದನ್ನು ಸ್ವಲ್ಪ ಕುದಿಸ್ಬೇಕು ಸ್ನೇಹಿತರೆ. ತಿನ್ನೋ ಸೋಡಾ ಇರುತ್ತಲ್ಲ, ತಿನ್ನೋ ಸೋಡಾ, ಶಾಂಪು ಮತ್ತು ಸೋಪಿನ ಪೌಡರ್ ಇರ್ತಲ್ಲ, ಅದನ್ನು ಫಿಲ್ಟ್ರ್ ನೀರಲ್ಲಿ ಕುದಿಸಿದೆ ನಾನು. ನೀಟಾಗಿ ಕುದಿಸಿ ಒಂದು ಅರ್ಧ ಗಂಟೆ ಅದನ್ನು ನೀರಲ್ಲಿ ಹಾಗೆ ಬಿಟ್ಟೆ. ನಾವು ತಿಕ್ಕೋದು ಬೇಡ, ತೊಳೆಯೋದು ಬೇಡ. ನೋಡಿ ಎಷ್ಟು ನೀಟಾಗಿ ಹೊಲಿಸ್ಬಿಟ್ಟಿದೆ. ಸೊ ಚೆನ್ನಾಗೆಲ್ಲ ಹೊಲಿಸ್ಬಿಟ್ಕೊಂಡು ಒಂದು ಸ್ವಲ್ಪ ತಿಕ್ಕಿದರೆ ಮುಗಿಯಿತು, ಕಪ್ಪಿದ್ದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೀಗೆ ಡೈಲಿ ಇನ್ನು ನನ್ನ ರೂಟೀನ್ ಏನಿದೆ, ಮಾರ್ನಿಂಗ್ ಟು ಈವ್ನಿಂಗ್ ಟು ಮಾರ್ನಿಂಗ್ ಏನಿರುತ್ತೆ ಅದು ಬಂದೇ ಬರುತ್ತೆ. ಸೊ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು, ಕುಕ್ಕಿಂಗ್ ಇರ್ಬೋದು, ಮನೆ ಕೆಲಸ ಆಗಿರ್ಬೋದು, ಟ್ರಾವೆಲ್ ಇರ್ಬೋದು, ಯಾವುದೇ ಇರಲಿ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಇನ್ನು ಮುಂದೆ. ಸೊ ನೋಡಿ ಇಷ್ಟು ಕಲರ್ ಬಂತು ನಮ್ಮ ಮನೆಯವ್ರ ಬ್ರಾಸ್ಲೆಟ್ರು ಬೆಳ್ಳಿದು. ಸೊ ಕ್ಲೀನ್ ಆಗುತ್ತೆ. ಇದನ್ನು ಒಮ್ಮೆ ಉಪಯೋಗ ಮಾಡಿ ನೋಡಿ. ಶಾಂಪೂ, ಸೋಪ್ ಪೌಡ್ರು ಮತ್ತು ತಿನ್ನೋ ಸೋಡದಿಂದ ನೀಟಾಗಿ ಕುದಿಸಿಬಿಟ್ರೆ ಇಷ್ಟು ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಈ ದಿನ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.